ಒಂದು ಅದ್ಭುತವಾದ ನ್ಯೂಸ್ ದೆಹಲಿಯಿಂದ ಬಂತು ಸಂತೋಷ್ ಇವತ್ತು. ಹಾಂ ಸರ್. ನನಗೆ ಒಂದು ಕ್ಷಣ ನಗು ತಡೆಯೋಕ್ಕಾಗಲಿಲ್ಲ. ಈ ನಮ್ಮವರೆಲ್ಲ ಸುಮಾರು ಜನ ಹೋಗಿದ್ದಾರೆ ಅಲ್ಲಿಗೆ, ದೆಹಲಿಗೆ ಈ ಮಿನಿಸ್ಟರ್ ಗಾದಿ ಆಸ್ಪಿರೆಂಟ್ಗಳು ಹೋಗಿದ್ದಾರೆ. ಹೋಗಿ ಹಿಂಗೆ ಸುಮ್ಮನೆ ಮಾತಾಡ್ತಿದ್ದೆ ಕರ್ನಾಟಕ ಭವನ ಹುಡುಗರ ಹತ್ರ ಮಾತಾಡ್ತಿರ್ಬೇಕಾದ್ರೆ. ಆಮೇಲೆ ಏನು ಮಾಡ್ತಿದ್ದಾರೆ ಇವರೆಲ್ಲ, ಏನು ಮಾಡ್ತಾ ಇದ್ದಾರೆ, ಏನಾಗ್ತಿದೆ ಅಂತ ಕೇಳಕ್ಕೆ ಮಾಡಿದ್ದು. ಇದು ಅನಿರೀಕ್ಷಿತ. ಅದು ಇವ್ರು ಏನು ಮಾಡ್ತಿದ್ದಾರೆ ಅಂತ ನಾವು ಪ್ರಶ್ನೆನೇ ಕೇಳಲಿಲ್ಲ. ಏನಾಗ್ತಿದೆ ಇವತ್ತು ಬರ್ಬೋದಾ ವಾಪಸ್ಸು ಅಂತ ಕೇಳಿದಾಗ ಏನಿಲ್ಲ ಸರ್, ಎಲ್ಲ ಅಲ್ಲಲ್ಲಿ ರೂಮ್ ಮಾಡಿದ್ದಾರೆ. ಕರ್ನಾಟಕ ಭವನದಲ್ಲಿ ಕೆಲವು ಸೀನಿಯರ್ಗಳಿಗೆ ರೂಮ್ ಕೊಟ್ಟಿದ್ದಾರಂತೆ. ಕೆಲವರೆಲ್ಲ ಅಕ್ಕಪಕ್ಕದ ಹೋಟ್ಲ್ಗಳೆಲ್ಲ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರಂತೆ ನಮ್ಮ MLAಗಳೆಲ್ಲ, ಆಸ್ಪಿರೆಂಟ್ಗಳೆಲ್ಲ. ಬೆಳಗ್ಗೆ ಸೀದಾ 7:30 ಎಲ್ಲರೂ ಕರ್ನಾಟಕ ಭವನಕ್ಕೆ ಬರ್ತಾರಂತೆ. 7:30-8 ಗಂಟೆಗೆ ಎಲ್ಲ ರೆಡಿ ಆಗ್ಬಿಟ್ಟು ಫುಲ್ಲು ಡ್ರೆಸ್ ಹಾಕೊಂಡು ಟಿಪ್ ಟಾಪಾಗಿ ಬರ್ತಾರಂತೆ. ಬಂದಲ್ಲಿ ತಿಂಡಿ ತಿಂತಾರಂತೆ. ಕರ್ನಾಟಕ ಭವನದಲ್ಲಿ ಇಡ್ಲಿ ವಡೆ ದೋಸೆ ಪೂರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ತಿಂಡಿ ತಿಂತಾರಂತೆ. ತಿಂಡಿ ತಿಂದ್ಬಿಟ್ಟು CMಗೆ ಮುಖ ತೋರಿಸ್ತಾರಂತೆ. CM ಒಂದು ರೌಂಡ್ ಮುಖ ತೋರಿಸ್ತಾರಂತೆ. ಆಮೇಲೆ ಇದು ಏನೋ BK ಹರಿಪ್ರಸಾದ್ ಒಂದು ರೌಂಡು ಮುಖ ತೋರಿಸ್ತಾರಂತೆ. ಆಮೇಲೆ ಸಿದ್ದರಾಮಯ್ಯವ್ರಿಗೆ ಒಂದು ರೌಂಡ್ ಮುಖ ತೋರಿಸ್ತಾರಂತೆ. ಮುಖ ತೋರಿಸಿದ ನಂತರ ಈಗ ಮುಖ್ಯಮಂತ್ರಿಗಳು ಸೀದಾ ಏನೋ ವೇಣುಗೋಪಾಲ್ ಅವ್ರ ಮನೆಗೆ, ಅವ್ರ ಮನೆಗೆ ಸೀದಾ ಇವ್ರು ಹೋಗ್ತಾರೆ. ಇವರಿಂದ ಎಲ್ಲರೂ ಲೈನಾಗಿ ಹೋಗ್ತಾರಂತೆ, ಎಲ್ಲರೂ ಹೋಗ್ತಾ ಇದ್ದಾರಂತೆ. ಹೋಗಿ ಅಲ್ಲಿ ಕೆಲವರು ಒಳಗಡೆ ಹೋಗ್ಬಿಡ್ತಾರೆ. ಒಳಗಡೆ ಇವ್ರು ಕೆಲವರು ದೂರ ಟ್ರೈ ಮಾಡ್ತಾ ಇದ್ದಾರಂತೆ. ಒಳಗಡೆ ಅವ್ರ ಜೊತೆ ಒಳಗಡೆ ಹೋಗಿ ವೇಣುಗೋಪಾಲ್ ಒಳಗಡೆ ಕೂತ್ಬೋಣ ಅಂತ ಟ್ರೈ ಮಾಡ್ತಾ ಇದ್ದಾರಂತೆ. ಅಲ್ಲಿ ಅಲೋ ಮಾಡ್ತಾ ಇಲ್ಲಂತೆ. ಆಮೇಲೆ ಹೊರಗಡೆ ಕಾದು ಸೀದಾ ವಾಪಸ್ ಬಂದು ಟೈಮ್ ಪಾಸ್ ಆಗಬೇಕಲ್ಲ ಸಂಜೆ. ಎಲ್ಲ ಒಂದೊಂದು ಕಡೆ ಕೂತು ಇಸ್ಪೀಟ್ ಆಡ್ತಾ ಇರುತ್ತೆ. ಕರ್ನಾಟಕ ಭವನದಲ್ಲಿ ಯಾರೋ ಒಂದು 2-3 ರೂಮಲ್ಲಿ ನಮ್ಮ MLAಗಳು ಸುಮಾರು ಜನ ಇಸ್ಪೀಟ್ ಆಡಿದ್ರಂತೆ. ದುಡ್ಡು ಕಟ್ಟಿನೇ ಆಡ್ತಾರಂತೆ. ಒಂದಷ್ಟು ದುಡ್ಡು ಕಳ್ಕೊತಾ ಇದ್ದಾರಂತೆ. ಆಮೇಲೆ ಮತ್ತೇನು ಸಂಜೆಗೇನು ಕೆಲಸ ಇರೋಲ್ಲ, ಈ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ ನಮ್ಮ MLAಗಳದು. ಅಲ್ಲಿ ಹೋಗಿ ಏನು ಟೈಮ್ ಪಾಸ್ ಆಗದೆ ಸುಮ್ಮನೆ ಇಸ್ಪೀಟ್ ಆಡ್ಕೊಂಡು ಕೂತಿದ್ದಾರಂತೆ. ಅದಕ್ಕೆ ಮನೇನು CM ಬರೆದ್ರೆ ಏನೋ ನೋಡೋಣ ಆಮೇಲೆ ಅಂತ ಗದ್ರೆ ಕಳಿಸಿದ್ರು ಅಂತ ಸುದ್ದಿ ಬಂತು. ಇದು ಇವತ್ತಿನ ಗಾಸಿಪ್. ನಂಗೆ ಗೊತ್ತಿಲ್ಲ ಇಸ್ಪೀಟ್ ಆಡೋದು ದುಡ್ಡು ಕಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ಅಲ್ಲೇ ಹುಡುಗರು ಹೇಳ್ತಾ ಇದ್ದಿದ್ದು ದುಡ್ಡು ಕಟ್ಕೊಂಡು ಇಸ್ಪೀಟ್ ಆಡ್ತಾ ಇದ್ದಾರೆ ಸರ್. ಬೆಳಗ್ಗೆ ಮತ್ತು ಬಂದು ಒಂದು ರೌಂಡ್ ತಿಂಡಿ ತಿಂತಾರೆ ಇಲ್ಲಿ. ಒಂದು CMಗೆ DCMಗೆ BK ಹರಿಪ್ರಸಾದ್ಗೆ ಮುಖ ತೋರಿಸ್ತಾರೆ. ಅವರಿಂದನೇ ಎಲ್ಲ ಕಾರ್ಗಳಲ್ಲಿ ಲೈನ್ಗೆ ಹೋಗ್ತಾರೆ. ಎಲ್ಲ ಹೋಗ್ತಾರೆ, ಹೊಡೆಯೋ ಕಾರ್ ಹೋಗ್ತಾರೆ. ಅವ್ರ ಮನೆ ನುಗ್ತಾರೆ. ಒಳಗಡೆ ಎಂಟ್ರಿ ಕೊಡಲ್ಲ, ಒಳಗಡೆ ಅವರು ಹೋಗ್ತಾರೆ. ಕೆಲವರು ದೂರಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆಮೇಲೆ ವಾಪಸ್ ಬಂದು ಇಸ್ಪೀಟ್ ಆಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರು. ಇದು ಇವತ್ತಿನ ಗೌರ್ಮೆಂಟ್ ಗಾಸಿಪ್. ಓಕೆ.